ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಈ ಇರಾನ್ ಅಮೆರಿಕ ಯುದ್ಧ ಜಗತ್ತಿನ ಇಂಟರ್ನೆಟ್ ಕಡಿತಕ್ಕೂ ಕಾರಣ ಆಗಿಬಿಡುತ್ತಾ? ಅಂಥದ್ದೊಂದು ಆಘಾತಕಾರಿಯಾದಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹಾರ್ಮುಜ್ ಜಲಸಂಧಿ ದಾಟೋದಕ್ಕೆ ಸಮುದ್ರದ ಮೇಲೆ ಆಯಿಲ್ ಸಾಗಾಟಕ್ಕೆ ಶುಲ್ಕ ಅಷ್ಟೇ ಅಲ್ಲ, ಸಮುದ್ರದ ಆಳದಲ್ಲಿರುವಂತಹ ಕೇಬಲ್ಗೂ ಸುಂಕ ವಿಧಿಸೋದಕ್ಕೆ ಹೊರಟಿದೆ ಇರಾನ್. ಏನು ವಿಚಾರ ಇದು? ಇನ್ ಡೀಟೇಲ್ ಮಾಹಿತಿ ಕೊಡ್ತಾ ಹೋಗ್ತೀನಿ, ಕೇಳಿ. ಜಗತ್ತಿನ ಪ್ರಮುಖ ಜಲಮಾರ್ಗ ಎನಿಸಿಕೊಳ್ಳುವಂತಹ ಹಾರ್ಮುಜ್ ಜಲಸಂಧಿ ಎಂಥ ಬಿಕ್ಕಟ್ಟಿನಲ್ಲಿದೆ ಎಲ್ರಿಗೂ ಗೊತ್ತಿರೋ ವಿಚಾರ. ಕೇವಲ ಕಚ್ಚಾ ತೈಲ ಸಾಗಣೆಯ ಮಾರ್ಗ ಮಾತ್ರ ಅಲ್ಲ, ಇದು ಇಡೀ ಮಧ್ಯಪ್ರಾಚ್ಯದ ಡಿಜಿಟಲ್ ಮತ್ತು ಆರ್ಥಿಕ ಜೀವನಾಡಿ ಕೂಡ ಹೌದು. ಹಾರ್ಮುಜ್ ಜಲಸಂಧಿಯ ಆಳದಲ್ಲಿ ಹಾದು ಹೋಗಿರುವಂತಹ ಈ ಆಪ್ಟಿಕಲ್ ಫೈಬರ್ ಡೇಟಾ ಕೇಬಲ್ಗಳು, ವಿದ್ಯುತ್ ಲೈನ್ಗಳು ಇಡೀ ಗಲ್ಫ್ ರಾಷ್ಟ್ರಗಳನ್ನ ಯುರೋಪ್ ಮತ್ತು ಏಷ್ಯಾದೊಂದಿಗೆ ಸಂಪರ್ಕ ಕಲ್ಪಿಸುತ್ತವೆ. ಜಾಗತಿಕ ಇಂಟರ್ನೆಟ್ ಸಂಪರ್ಕ ಮತ್ತು ಡಿಜಿಟಲ್ ಆರ್ಥಿಕತೆಗಿವು ಬೆನ್ನೆಲುಬು ಕೂಡ. ಹಾರ್ಮುಜ್ ಜಲಸಂಧಿಯನ್ನ ತನ್ನ ನಿಯಂತ್ರಣದಲ್ಲಿರಿಸಿಕೊಂಡಂತಹ ಇರಾನ್ ಈಗ ಸಮುದ್ರದ ಆಳದಲ್ಲಿರುವಂತಹ ಈ ಹಾರ್ಮುಜ್ನ ಕೇಬಲ್ಗಳ ಮೇಲೂ ಕೂಡ ಕಣ್ಣಿಟ್ಟಿದೆ. ಇಷ್ಟು ದಿನ ಹಾರ್ಮುಜ್ ಜಲಸಂಧಿಯಲ್ಲಿ ನೌಕೆ ಸಂಚಾರಕ್ಕೆ ಸುಂಕ ವಿಧಿಸ್ತೀನಿ ಅಂತ ಹೇಳ್ತಾ ಇದ್ದ ಇರಾನ್ ಈಗ ಜಲಸಂಧಿಯ ಆಳದಲ್ಲಿರುವಂತಹ ಈ ಪ್ರಮುಖ ಡೇಟಾ ಮತ್ತು ವಿದ್ಯುತ್ ಕೇಬಲ್ಗಳ ಬಳಕೆಗೂ ಕೂಡ ಸುಂಕ ವಿಧಿಸೋದಕ್ಕೆ ಚಿಂತನೆ ನಡೆಸ್ತಾ ಇದೆ. ಇರಾನ್ನ ಸೇನಾ ವಕ್ತಾರರಾದಂತಹ ಇಬ್ರಾಹಿಂ ಜೊಲ್ಲಾಗರಿ ಇಂಟರ್ನೆಟ್ ಕೇಬಲ್ಗಳ ಮೇಲೆ ನಾವು ಶುಲ್ಕ ವಿಧಿಸಲಿದ್ದೇವೆ ಅಂತ ಕಳೆದ ವಾರವೇ ಟ್ವೀಟ್ ಮಾಡಿದ್ರು. ವರದಿ ಪ್ರಕಾರ ಹಾರ್ಮುಜ್ ನಿಯಂತ್ರಣಕ್ಕೆ ಹಲವು ಹೊಸ ನಿಯಮಗಳನ್ನು ಇರಾನ್ ರೂಪಿಸ್ತಾ ಇದೆ. ಸಮುದ್ರದಾಳದ ಕೇಬಲ್ಗಳನ್ನು ಹಾರ್ಮುಜ್ ನಡಿ ಇರಿಸೋದಕ್ಕೆ ಹಾಗೂ ನಿರ್ವಹಿಸೋದಕ್ಕೆ ಪರವಾನಗಿ ಪಡಬೇಕು, ಜೊತೆಗೆ ಶುಲ್ಕವನ್ನು ವಿಧಿಸಬೇಕು. ವಿದೇಶಿ ಕಂಪನಿಗಳು ಕೂಡ ಇರಾನ್ನ ಈ ಕಾನೂನನ್ನು ಪಾಲಿಸಬೇಕು. ಅಷ್ಟೇ ಅಲ್ಲ, ಕೇಬಲ್ ನಿರ್ವಹಣೆ ಮತ್ತು ಅದರ ದುರಸ್ತಿಗೆ ಇರಾನ್ ಮೂಲದ ಕಂಪನಿಗಳಿಗೆ ಮಾತ್ರ ಅನುಮತಿ ಕೊಡಲಾಗುವುದು ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಈ ಕೇಬಲ್ಗಳನ್ನ ಬಳಸುವಂತಹ ಕಂಪನಿಗಳಿವೆಯಲ್ಲ, ಗೂಗಲ್, ಅಮೆಜಾನ್, ಮೆಟಾ ತರದ ಕಂಪನಿಗಳು ಅಮೆರಿಕ ಟೆಹರಾನ್ ಮೇಲೆ ವಿಧಿಸಿರುವಂತಹ ನಿರ್ಬಂಧಗಳನ್ನು ಉಲ್ಲಂಘಿಸದೆ ಇರಾನ್ಗೆ ಹೇಗೆ ಶುಲ್ಕ ಪಾವತಿ ಮಾಡುತ್ತವೆ? ಇದು ಸ್ಪಷ್ಟ ಆಗಿಲ್ಲ. ಒಂದು ವೇಳೆ ಶುಲ್ಕ ಪಾವತಿ ಮಾಡಲಿಲ್ಲಪ್ಪ ಈ ಕಂಪನಿಗಳು, ಆಗ ಇರಾನ್ ಈ ಕೇಬಲ್ಗಳನ್ನು ಕಡಿತಗೊಳಿಸುವಂತಹ ಬೆದರಿಕೆ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ. ಇದು ವೆರಿ ಆಘಾತಕಾರಿ ಅಂಶ. ನಾವು ಸಾಮಾನ್ಯವಾಗಿ ಇಂಟರ್ನೆಟ್ ಸ್ಯಾಟಲೈಟ್ ಅಂದರೆ ಉಪಗ್ರಹದ ಮೂಲಕ ಕೆಲಸ ಮಾಡುತ್ತೆ ಅಂತ ಭಾವಿಸ್ತೀವಿ. ಆದರೆ ಜಗತ್ತಿನ 95% ಹೆಚ್ಚು ಇಂಟರ್ನೆಟ್ ಮತ್ತು ಈ ಡೇಟಾ ಸಂಚಾರ ಇದೆಯಲ್ಲ, ಅದು ಈ ಸಮುದ್ರದಾಳದಲ್ಲಿ ಸಬ್ಮರಿನ್ ಮೂಲಕ ಆಪ್ಟಿಕಲ್ ಫೈಬರ್ ಕೇಬಲ್ಗಳ ಮೂಲಕವೇ ನಡೆಯೋದು. ಉಪಗ್ರಹಗಳಿಗೆ ಹೋಲಿಕೆ ಮಾಡಿದ್ರೆ ಈ ಕೇಬಲ್ಗಳು ಸೆಕೆಂಡ್ಗೆ ಟೆರಾಬೈಟ್ನಷ್ಟು ಭಾರೀ ಪ್ರಮಾಣದ ಡೇಟಾವನ್ನು ಅತ್ಯಂತ ವೇಗವಾಗಿ ಅಂದರೆ ಕಡಿಮೆ ಲ್ಯಾಟೆನ್ಸಿಯಲ್ಲಿ ವರ್ಗಾವಣೆ ಮಾಡುತ್ತವೆ. ಈಗ ಮಿಡ್ಲ್ ಈಸ್ಟ್ ರಾಷ್ಟ್ರಗಳು, ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಖಂಡದ ನಡುವಿನ ಪ್ರಮುಖ ಕೊಂಡಿ ಹಾರ್ಮುಜ್. ಈ ದೇಶಗಳನ್ನು ಜಾಗತಿಕ ಡಿಜಿಟಲ್ ನೆಟ್ವರ್ಕ್ಗೆ ಜೋಡಿಸೋದಕ್ಕೆ ಹಾರ್ಮುಜ್ ಜಲಸಂಧಿಯ ಮಾರ್ಗ ಅತ್ಯಂತ ಹತ್ತಿರ ಮತ್ತು ಪ್ರಮುಖ ಮಾರ್ಗ ಕೂಡ ಹೌದು. ಹಾರ್ಮುಜ್ ನದಿಯ ಪ್ರಮುಖ ಕೇಬಲ್ಗಳು ಭಾರತ ಮತ್ತು ಆಗ್ನೇಯ ಏಷ್ಯಾದಿಂದ ಗಲ್ಫ್ ರಾಷ್ಟ್ರಗಳಿಗೆ, ಈಜಿಪ್ಟ್ ಮೂಲಕ ಯುರೋಪ್ಗೆ ಸಂಪರ್ಕ ಕಲ್ಪಿಸುವಂತಹ ಹಲವಾರು ಫೈಬರ್ ಆಪ್ಟಿಕ್ ಕೇಬಲ್ಗಳು ಈ ಜಲಸಂಧಿಯ ಸಮುದ್ರ ತಳದಲ್ಲೇ ಹಾದು ಹೋಗೋದು. ಏಷ್ಯಾ, ಆಫ್ರಿಕಾ, ಯುರೋಪ್, ಭಾರತ ಮತ್ತು ಶ್ರೀಲಂಕಾವನ್ನ ಗಲ್ಫ್ ದೇಶಗಳು, ಸುಡಾನ್ ಮತ್ತು ಈಜಿಪ್ಟ್ನೊಂದಿಗೆ ಸಂಪರ್ಕಿಸುವಂತಹ ಪಾಲ್ಕನ್ ಹಾಗೂ ಇರಾನ್ ಒಳಗೊಂಡಂತೆ ಗಲ್ಫ್ ರಾಷ್ಟ್ರಗಳನ್ನೆಲ್ಲವ ಸಂಪರ್ಕಿಸುವಂತಹ ಈ ಕೇಬಲ್ ಈ ಸಮುದ್ರದಡಿಯಿಂದ ಹಾದು ಹೋಗುತ್ತೆ. ಈಗ ಅದಕ್ಕೆ ಕಂಟಕ ಹಾದು ಹೋಗಬೇಕು ಅಂತಂದರೆ ಸುಂಕ ವಿಧಿಸಬೇಕಾದಂಥ ಪರಿಸ್ಥಿತಿ. ಏನೇನು ಪರಿಣಾಮ ನಾವು ನೋಡ್ತಾ ಇದ್ದೀವಿ? ವಿದ್ಯುತ್ ದೂರ ಸಂಪರ್ಕ ವ್ಯವಸ್ಥೆಯಲ್ಲಿ ಇದು ಬಹಳ ಪ್ರಮುಖ ಪಾತ್ರ ವಹಿಸೋದ್ರಿಂದ ಕ್ಲೌಡ್ ಸೇವೆ ಇರಲಿ, ಆನ್ಲೈನ್ ಸಂಪರ್ಕ ವ್ಯವಸ್ಥೆಗೂ ಕೂಡ ಮುಖ್ಯವಾಗಿ ಬಹಳ ದೊಡ್ಡ ತೊಡಕಾಗುತ್ತೆ. ಏನಾದರೂ ಹಾನಿಯಾಗಬಿಟ್ರೆ ಇಂಟರ್ನೆಟ್ ವ್ಯತ್ಯಯ ಆಗುತ್ತೆ ಅಥವಾ ಇಂಟರ್ನೆಟ್ ನಿಧಾನಗತಿಯಾಗುವಂತಹ ಸಾಧ್ಯತೆ ಇದೆ. ಈ ಕೇಬಲ್ಗಳನ್ನೇ ಅವಲಂಬಿಸಿರುವಂತಹ ಸಂಸ್ಥೆಗಳಿದೆಯಲ್ಲ, ಅದಕ್ಕೆ ಭಾರಿ ನಷ್ಟ ಆಗುತ್ತೆ. ಇಂಟರ್ನೆಟ್ ಮೂಲಕ ನಡೆಯುವಂತಹ ಜಾಗತಿಕ ಬ್ಯಾಂಕ್ ಆನ್ಲೈನ್ ವಹಿವಾಟಿಯಲ್ಲಿ ಅದರಲ್ಲಿ ಭಾರೀ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಈ ಅಂತಾರಾಷ್ಟ್ರೀಯ ನಿರ್ಬಂಧ ಏನು ಸ್ಯಾಂಕ್ಷನ್ಸ್ ಇದೆ, ಅದರಿಂದಾಗಿ ಭಾರೀ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದೆ ಇರಾನ್. ಹೀಗಾಗಿಯೇ ತನ್ನ ಭೌಗೋಳಿಕ ಗಡಿಯ ಲಾಭ ಪಡೆದು ಆದಾಯ ಗಳಿಸೋದಕ್ಕೆ ಹೊಸ ಮಾರ್ಗಗಳನ್ನು ಇರಾನ್ ಹುಡುಕೊಂಡಿದೆ. ಪಾಶ್ಚಿಮಾತ್ಯ ದೇಶ ಅಂದರೆ ಗಲ್ಫ್ ರಾಷ್ಟ್ರಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಈ ಸೌದಿ ಅರೇಬಿಯಾ ಮತ್ತು UAE ಮೇಲೆ ಒತ್ತಡ ಹೇರೋದಕ್ಕಾಗಿಯೇ ಇರಾನ್ ಜಲಸಂಧಿಯ ಸಾರ್ವಭೌಮತ್ವವನ್ನು ಆಯುಧವಾಗಿ ಬಳಸ್ಕೊಳ್ತಾ ಇದೆ. ಹಾರ್ಮುಜ್ ಜಲಸಂಧಿ ನಿರ್ವಹಣೆಗಾಗಿ ಇರಾನ್ ಈಗ ಹೊಸ ಸಂಸ್ಥೆಯನ್ನು ಕೂಡ ರಚಿಸಿದೆಯಂತೆ. ಮುಂದೆ ಇನ್ನೇನೇನು ಕಾದಿದೆಯೋ ಏನೋ. ನಮಸ್ಕಾರ.